ಎಲ್ಲ ವ್ಯವಸ್ಥೆ ನಮ್ಮ ತಿಕೋಟ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಹಸು ಸೇನೆಯ ರೈತರು ಮಾನ್ಯ ತಹಶೀಲ್ದಾರರಿಗೆ ಮನವಿ ಮಾಡಿಕೊಳ್ಳುವುದು ಏನಂದ್ರೆ ತಿಕೋಟ ತಾಲೂಕಿನ ವಿವಿಧ ರೈತರ ಬೇಡಿಕೆಗಳು ಈಡೇರಿಸುವ ಕುರಿತು ಮೇಲ್ಕಾಂಕ್ಷ ವಿಷಯಕ್ಕೆ ಸಂಬಂಧಿಸಿದಂತೆ ತಿಕೋಟ ತಾಲೂಕಿನ ರೈತರು ಈ ಕೆಳಗಿನ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಬೇಕು. ಒಂದನೇದು 2024-25 ರೈತರ ಅಕ್ಕಿ ಬೆಳೆ ವಿಮೆ ಶೀಘ್ರವೇ ಕ್ರಮ ಕೈಗೊಳ್ಳುವ ಕುರಿತು. ಎರಡನೇದು ಕಳೆದ ವರ್ಷದ ತೊಗರಿ ಪರಿಹಾರ ಕೂಡಲೇ ಸಮಸ್ಯೆ ಬಗೆಹರಿಸುವ ಕುರಿತು. ತಿಕೋಟ ತಾಲೂಕಿನ ಕಳಪೆ ಮಟ್ಟದ ದ್ರಾಕ್ಷಿ ಔಷಧವನ್ನು ಮಾರಾಟ ಮಾಡುತ್ತಿದ್ದು ಅದನ್ನು ತ್ವರಿತವಾಗಿ ಬಂದ್ ಮಾಡಿಸಬೇಕು. ಯಾರಿಗೆ ಅದನ್ನ ತಗೊಂಡು ಅದನ್ನ ಜಾರಿ ಕಳಿಸುವಂತ ವ್ಯವಸ್ಥೆ ಮಾಡಿ ಅದನ್ನ ಅನುಕಿದ್ದಾರೆ. ಇಲ್ಲೇ ಒಂದು ತಿಕೋಟ ತಾಲೂಕಾ ಮಟ್ಟದೊಳಗೆ ಒಂದು ಲ್ಯಾಬ್ ಮಾಡಿಸ್ಬೇಕು ಸರ್. ಯಾವ ಸಂಶಯ ಬರ್ತೈತಿ ರೈತರು ಬಂದು ಚೆಕ್ ಮಾಡಿಕೊಟ್ರು ಇದು ಕರೆ ಇತ್ತು ಸುಳ್ಳು ಇತ್ತು ಅಥವಾ ಯಾವ್ದನ್ನೇ ಸಂಶಯ ಬಂದಿದ್ದು ಇಲ್ಲೇ ಚೆಕ್ ಮಾಡುವಂಗ ಆಗುತ್ತೆ. ಕೃಷಿ ಇಲಾಖೆ ಅಧಿಕಾರಿಗಳು ಮೆಸೇಜ್ ಕೊಡೋರು ಅವ್ರೆ, ಬಂದ್ ಮಾಡುವ ಅಧಿಕಾರಿ ಅವ್ರಿಗೆ ಹೇಳ್ತಾರೆ ಎಲ್ಲಿ ಬೇಕಾದ್ರೆ ಹೋಗ್ರಿ ಏನ್ ಮಾಡ್ತೀರಿ ಮಾಡ್ರಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ರಿ ಹೆಂಗ್ ಮಾಡ್ಕೋದಾಗತ್ತ ಅದ್ರ ಬಗ್ಗೆ ಮಾಹಿತಿ ಮಾಡಕ್ ನಮ್ಗೆ ಕೆಲಸ ಮಾಡ್ತೈತ್ರಿ ಔಷಧ ನೇರವಾಗಿ ತಗೊಂಡ್ ಬರ್ರಿ ಅವ್ರ ರಸೀದ್ ತಗೊಂಡ್ಬರಿ. ಯಾ ಅಂಗಡಿಯಾಗ ₹500 ನೀವು ಯಾವ ಇಲ್ಲ ನಾವು ಯಾವ ಕೆಲಸ ಹಾಕೊಂಡು ನೋಡಿ ಜೀವನ ಮಾಡಿಲ್ಲ. ಇನ್ನು ರಸಗೊಬ್ಬರ ಹೆಚ್ಚಿನ ದರಕ್ಕೆ ಮಾರಾಟವಾಗುತ್ತಿದ್ದು ಅಧಿಕೃತ ಸಂಗ್ರಹಿಸಿ ಕೃತಕ ಅಭಾವ ಸೃಷ್ಟಿಸಿ ರೈತರಿಗೆ ಮೋಸ ಮಾಡುತ್ತಿರುವ ಅಂಗಡಿಕಾರರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ರೈತರಿಗೆ ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರ ದೊರೆಯುವಂತೆ ವ್ಯವಸ್ಥೆ ಕಲ್ಪಿಸಬೇಕು. ಇನ್ನು ಇತ್ತೀಚೆಗೆ ಅತಿ ಹೆಚ್ಚು ಕುರಿತ ಬಾಳಿ ಮಳೆಯಿಂದ ಸಾಕಷ್ಟು ರೈತರಿಗೆ ನಷ್ಟ ಉಂಟಾಗಿದೆ. ಅದನ್ನು ಕೂಡಲೇ ಪ್ರತಿ ಗ್ರಾಮದಲ್ಲಿ ಸಮೀಕ್ಷೆ ಮಾಡಿ ನಿಜವಾಗಿ ನಷ್ಟಗೊಂಡ ರೈತರಿಗೆ ಪರಿಹಾರ ಒದಗಿಸುವ ಕಾರ್ಯ ತಾವು ಮಾಡಿಕೊಡಬೇಕು. ಇನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸಾಕಷ್ಟು ಮೋಸ ಹೋಗುತ್ತಿದ್ದು ಕಳೆದ 3-4 ವರ್ಷಗಳಲ್ಲಿ ವಿಮೆ ತುಂಬಿ ನಷ್ಟಗೊಂಡ ರೈತರಿಗೆ ಪರಿಹಾರ ಬಂದಿಲ್ಲ. ನಿರ್ಲಕ್ಷ್ಯ ವಹಿಸುತ್ತಿರುವ ವಿಮಾ ಕಂಪನಿಗಳ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು. ಈ ಮೇಲೆ ಬೇಡಿಕೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ತಾವು ವಾರದೊಳಗೆ ಸಭೆ ಕರೆದು ಎಲ್ಲಾ ಸಮಸ್ಯೆಗಳನ್ನು ರೈತರ ಸಮಕ್ಷಮದಲ್ಲಿ ಬಗೆಹರಿಸಿಕೊಡಬೇಕು ಮತ್ತು ರೈತರಿಗೆ ಅನುಕೂಲವಾಗುವಂತೆ ತಾವು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತರಿಗ ಹಾಗೂ ವತಿಯಿಂದ ರೈತರೊಡನೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟಕ್ಕೂ ನಾವು ಸಜ್ಜಾಗಿರುತ್ತೇವೆ. ತಮ್ಮ ಗಮನಕ್ಕೆ ನಾವು ತಂದು ಈ ಮನವಿ ಕೊಡ್ತಿದ್ದೇವೆ. ಫೋಟೋ ಹೊಡಿ.